2017ರಲ್ಲಿ 17 ವರ್ಷದ ಒಂದು ಹುಡುಗಿ ಮೇಲೆ ಕುಲ್ದೀಪ್ ಸಿಂಗ್ ಅವರು ಅತ್ಯಾಚಾರ ಮಾಡ್ತಾರೆ. ಆತ ಬೇರೆ ಯಾರೋ ಅಲ್ಲ ಎಕ್ಸ್-MLA ಆಗಿರ್ತಾರೆ. ಅದಾದಮೇಲೆ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದರೆ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ, ಯಾಕೆಂದರೆ ಎಕ್ಸ್ ಪೊಲಿಟಿಷಿಯನ್ ಅಲ್ವಾ, ಸೊ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಅದಾದಮೇಲೆ ಹುಡುಗಿ ನನಗೆ ನ್ಯಾಯ ಬೇಕು ಅಂತ ಯಾವಾಗ CM ಮನೆ ಮುಂದೆ ಹೋಗಿ ನಾನು ಸೀಮೆಣ್ಣೆ ಉಳ್ಕೊಂಡು ಸತ್ತೋಗ್ತೀನಿ ಅಂತ ಯಾವಾಗ ಹೋರಾಟಕ್ಕೆ ನಿಲ್ತಾಳೆ, ಯಾವಾಗ ಮೀಡಿಯಾ ಅಟೆನ್ಷನ್ ಎಲ್ಲ ಸಿಗುತ್ತೆ ಆ್ಯಂಡ್ ಪಬ್ಲಿಕ್ ಆಗುತ್ತೆ, ಆವಾಗ ಪೊಲೀಸ್ ಅವರು ಮುಂದೆ ಬಂದು ಕಂಪ್ಲೇಂಟ್ನ ತಗೊಳ್ತಾರೆ. ಇಲ್ಲಿಗೆ ಎಂಡ್ ಆಗಲ್ಲ. ಅವರ ಅಪ್ಪಗೆ ನೆಕ್ಸ್ಟ್ ಡೇ ಎಷ್ಟು ಹೊಡಿತಾರೆ ಅಂದರೆ ಕಸ್ಟಡಿಯಲ್ಲಿ ಪೊಲೀಸು, ಅವರ ಅಪ್ಪ ಅಲ್ಲೇ ಸತ್ತೋಗ್ತಾರೆ, ಆ ರೇಂಜಿಗೆ ಹೊಡಿತಾರೆ. ಆದರೂ ಕೂಡ ಈ ಹುಡುಗಿ ನನಗೆ ನ್ಯಾಯ ಬೇಕು ಅಂತ ಅಲ್ಲಿಗೆ ಸ್ಟಾಪ್ ಮಾಡಲ್ಲ. ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಕೋರ್ಟಿಗೆ ಅಂತ ಅವ್ರ ಕಾರಲ್ಲಿ ಅವರ ಇಬ್ಬರು ಆಂಟಿ ಇರ್ತಾರೆ, ಮತ್ತು ಇವು ಹುಡುಗಿ ಇರುತ್ತೆ, ಮತ್ತು ಲಾಯರ್ ಇರ್ತಾರೆ. ಅವರ ಆಂಟಿ ಇಬ್ಬರು ಸ್ಪಾಟಲ್ಲಿ ಡೆತ್ ಆಗ್ತಾರೆ. ಯಾಕೆಂದರೆ ಲಾರಿ ಬಂದು ಸತತವಾಗಿ 11 ಬಾರಿ ಗುದ್ಸುತ್ತೆ, ಇಂಟೆನ್ಷನಲ್ಲಿ ಲಾರಿ ಗುದ್ಸುತ್ತೆ. ಬಟ್ ಲಕ್ಕಿಲಿ ಆ ಹುಡುಗಿಗೆ ಏನಾಗಲ್ಲ, ಅವರಿಬ್ಬರು ಆಂಟಿ ಸತ್ತೋಗ್ತಾರೆ. ಅದಾದಮೇಲೆ 2019ರಲ್ಲಿ ಆತನಿಗೆ ಕುಲ್ದೀಪ್ ಸಿಂಗ್ ಎಕ್ಸ್-MLA ಏನಿರ್ತಾನೆ ಅವನಿಗೆ ಕೋರ್ಟು ಜೀವಾವಧಿ ಶಿಕ್ಷೆ ಕೊಡುತ್ತೆ, ಲೈಫ್ ಇಂಪ್ರಿಸನ್ಮೆಂಟ್ ಕೊಡುತ್ತೆ. ಈಗ ರೀಸೆಂಟಾಗಿ ಡಿಸೆಂಬರ್ 23ನೇ ತಾರೀಕು ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದ ಕುಲ್ದೀಪ್ ಸಿಂಗಿಗೆ ಬೇಲ್ನ ಗ್ರಾಂಟ್ ಮಾಡಿದೆ ಡೆಲ್ಲಿ ಹೈಕೋರ್ಟ್. ನಮ್ಮ ದೇಶದ ಕಾನೂನು ವ್ಯವಸ್ಥೆ ಹೇಗಾಗ್ತಾ ಇದೆ ಅಂದರೆ ರೇಪಿಸ್ಟ್ಗಳಿಗೆಲ್ಲ ಆರಾಮಾಗಿ ಬೇಲ್ ಸಿಗ್ತಾ ಇದೆ. ಸೋನಮ್ ವಾಂಚುಕ್ ಅವರು, ನೀವು 3 Idiots ಮೂವಿ ಏನಾದರೂ ನೋಡಿದರೆ ಅದರಲ್ಲಿ ಸೋನಮ್ ವಾಂಚುಕ್ ಅವರ ಕ್ಯಾರೆಕ್ಟರೇ ಇರೋದು. ಅವರು ಲಡಖಲ್ಲಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಬೇಕು ಅಂತ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಅವರನ್ನು 3 ತಿಂಗಳಿಂದ ಜೈಲಲ್ಲಿ ಇಟ್ಟಿದ್ದಾರೆ. ನೀವೇ ಯೋಚನೆ ಮಾಡಿ ಕಾನೂನು ವ್ಯವಸ್ಥೆ ಯಾರಿಗೆ ಇದೆ, ಕಾನೂನು ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ.